ಮಕ್ಕಳನ್ನ ತಂದೆ ತಾಯಿಯವರು ಕಳಿಸಿರೋದು ಓದಿಸೋದಕ್ಕೆ. ಮಕ್ಕಳನ್ನ ಓದಿಸ್ದೆ ಕಾಪಿ ಹೊಡಿಯೋಕ್ಕೆ ಬಿಟ್ಟುಬಿಟ್ಟು ಪಾಸ್ ಆದರೆ ನಾಳೆ ಹೆಂಗೆ ಪ್ರಜೆ ಆಗ್ತಾರೆ ಹೇಳಿ? ನನ್ನ ಕರ್ತವ್ಯ ತಾನೇ. ನಾನು ಅದನ್ನು ಮಾಡಿದಾಗ ಟೀಕಾ ಟಿಪ್ಪಣಿಯನ್ನು ಮಾಡಿದರು. ಈ ಚುನಾವಣೆ ಪೂರ್ವಕವಾಗೂ ಕೂಡ ಭಾಳ ಅಸಹ್ಯವಾಗಿ ಮಾಡಿದರು. ಅದೇನು ಪರವಾಗಿಲ್ಲ, ನೋ ಪ್ರಾಬ್ಲಮ್ಮು. ಆದರೆ ಒಂದು ವಿಶ್ವಾಸ ಇಟ್ಕೊಳ್ಳಿ, ಪವಿತ್ರತೆ ಕಾಪಾಡಬೇಕು. ಮಕ್ಕಳ ಪಾಸಿಂಗ್ ಪರ್ಸೆಂಟೇಜ್ ಕಮ್ಮಿ ಆದಾಗ ಅವ್ರಿಗೆ ಪ್ರೋತ್ಸಾಹ ಅಂತ ಹೇಳಿ ಕೊಡಬೇಕಾಗ್ತದೆ. ಬಂಗಾರಪ್ಪಾಜಿಯವ್ರು ಗ್ರಾಮೀಣ ಕೃಪಾಂಕ ಕೊಟ್ಟರು. ಏನದಿದು ಗ್ರಾಮೀಣ ಕೃಪಾಂಕ ಯಾಕೆ ಕೊಟ್ಟರು? ಎಷ್ಟು ಜನರು ಇವತ್ತು ನೆನಪು ಮಾಡ್ಕೊಳ್ತಾರೆ? ಅದನ್ನು BJP ಅವ್ರು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಅವಾಗೆಲ್ಲ ಭಾಳ ಮಿಸ್ಲೀಡ್ ಮಾಡಿದರು. ಸಮಾಜದಲ್ಲಿ ಒಂದೇ ಸತಿಗೆ ಹಾಗೆ ಏನೋ ಒಂದು ಭಾಷಣ ಮಾಡಿಬಿಡೋದು. ಅದಕ್ಕೆ ನಮ್ಮ ಇಲಾಖೆ ಇವಾಗ ಎಚ್ಚೆತ್ತು ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ತಕ್ಕಂಥ ಜವಾಬ್ದಾರಿಯನ್ನು, ಪಾಪ ಮೇಸ್ಟ್ರು ಭಾಳ ಒಳ್ಳೆ ಮೇಸ್ಟ್ರು ಇರೋದು ನಮ್ಮ ಇಲಾಖೆಯಲ್ಲೇ. ಗೌರ್ಮೆಂಟ್ ಟೀಚರ್ಸ್ ಆರ್ ದ ಬೆಸ್ಟ್ ಟೀಚರ್ಸು, ಆದರೆ ವೆರಿ ಲೆಸ್ ಯೂಸ್ಡ್. ಅವರನ್ನು ಪ್ರೋತ್ಸಾಹ ಮಾಡಿ ಅವ್ರಿಗೆ ವಿಶ್ವಾಸ ಕೊಡಬೇಕು. ಈಗ ನಾವು ಫ್ರೀ ಕರೆಂಟ್ ಕೊಟ್ಟಿದ್ದೀವಿ. ಫ್ರೀ ಕರೆಂಟ್ ಏನು ತಲೆ ಕೆಟ್ಟಿದೆಯಾ ನಮಗೆ? ಫ್ರೀ ಕರೆಂಟ್ ಯಾಕೆ ಕೊಟ್ವಿ? ಸ್ಪೆಷಲ್ ಕ್ಲಾಸಸ್ ತಗೊಳ್ಳಿ, ಸಾಯಂಕಾಲ ಟ್ಯೂಷನಿಗೆ ಮಕ್ಕಳನ್ನ ಕಳಿಸೋದು ಬೇಡ, ನೀವು ಇಲ್ಲೇ ಟ್ಯೂಷನ್. ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ 75 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ತಗೊಳ್ಳಿ. ನಿಮಗೆ ಯಾರು ಬೆಳಗ್ಗೆ ಹೇಳ್ಕೊಟ್ಟಿರ್ತಾರೆ ಪಾಠನ, ಅವ್ರ ಕೈಲೇ ಮತ್ತೆ ಪಾಠ ಹೇಳ್ಕೊಂಡ್ರೆ ನಿಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಆ ನಿಟ್ಟಿನ ಮೇಲೆ ಬರೀ ಸಿದ್ದರಾಮಯ್ಯ ಸಾಹೇಬರ ಒಂದು ತೀರ್ಮಾನ ಫ್ರೀ ಕರೆಂಟ್ ಅಂತೇಳಿ ಏನು ಮಾಡಿದ್ದಾರೆ, ಅದರಿಂದ ಎಷ್ಟು ಭವಿಷ್ಯ ಇದೆ, ಅದು ಉಪಯೋಗ ಮಾಡ್ಕೊಳ್ಬೇಕು. ನಾವು ಬುಕ್ಸ್ ಕೊಡ್ತೀವಿ, ಮತ್ತು ಶೂಸ್ ಕೊಡ್ತೀವಿ, ಮತ್ತು ಮಧ್ಯಾಹ್ನ ಊಟ ಕೊಡ್ತೀವಿ, ಮೊಟ್ಟೆ ಕೊಡ್ತೀವಿ. ಇದೆಲ್ಲ ಯಾಕೆ ಕೊಡ್ತೀವಿ? ಅವರನ್ನ ಪ್ರೋತ್ಸಾಹ ಮಾಡೋದಕ್ಕೆ. ಹೌದು, ಈಗ ಇಲ್ಲ, ಅದು ನನಗೆ ಗೊತ್ತಿಲ್ಲ. ಆ ಡೀಟೇಲ್ಸ್ನ ನಾನು ತಗೊಳ್ಳೋದಕ್ಕಾಗೋದಿಲ್ಲ. ಬಿಕಾಸ್ ನನ್ನ ಡಿಪಾರ್ಟ್ಮೆಂಟ್ ಅಲ್ಲ. ಒಂದು ಆ ನೀಟಲ್ಲಿ ಏನೇನಾಗಿದೆ ಅಂತಕ್ಕಂಥದ್ದು ಮಾಡಿ ಅಲ್ಲ. ಹೌದು, ಅದನ್ನು ಮಕ್ಕಳಿಗೆ ಅನ್ಯಾಯ ಆಗದೆ ಇರತಕ್ಕಂಥ ರೀತಿಯಲ್ಲಿ ಸಹಾಯ ಮಾಡಬೇಕು. ಇನ್ನೇನು ಮಾಡಬೇಕು ಹೇಳಿ? ಮಕ್ಕಳಿಗೆ ಈಗ ಅನ್ಯಾಯ ಅಂತೂ ಆಗಿರೋದು ನಿಜನಾ? ಇದು ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿನಾ? ಆಯಿತು, ಅಲ್ಲ ಹಂಗೇನಾದ್ರು ಇತ್ತು ಅಂದರೆ ಪರೀಕ್ಷೆ ಅದು ಮಕ್ಕಳಿಗೆ ನ್ಯಾಯಬದ್ಧವಾಗಿರ್ತಕ್ಕಂಥ ಒಂದು ವಿಚಾರ ಸಿಗುತ್ತೆ ಅಂತ ಹೇಳಿದರೆ ಅದನ್ನು ಮಾಡಬೇಕು ಅಂತೇಳಿ ನನ್ನ ಒತ್ತಾಯ. ಸಪ್ಲಿಮೆಂಟ್ರಿಗೆ ಇರೋದಿಲ್ಲ, ಸಪ್ಲಿಮೆಂಟ್ರಿಗೆ ಇರಲ್ಲ. ಯಾಕೆಂದರೆ ಗ್ರೇಸ್ ಮಾರ್ಕ್ಸಲ್ಲಿ ಪಾಸ್ ಆಗಿರ್ತಾರೆ. ನೀವು ನಂಬಲ್ಲ, ಯಾರು ಪಾಸ್ ಆಗಿದ್ದಾರೆ ಆ ಮಕ್ಕಳು ಕೂಡ ಅವ್ರ ತಂದೆ ತಾಯಿಯವರು ಮತ್ತೆ ಮಕ್ಕಳನ್ನ ಎಕ್ಸಾಮಿಗೆ ಕಳಿಸ್ತಾ ಇದ್ದಾರೆ. ಇಲ್ಲ, ಗ್ರೇಸ್ ಮಾರ್ಕ್ಸಲ್ಲಿ ಬೇಡ, ಒಂದು ಪ್ರಯತ್ನ ಪಡಿ, ಹೇಗಿದ್ರು ನೀವು ಪಾಸ್ ಆಗಿದ್ದೀರಿ. ನಮ್ಮ ಇಲಾಖೆ ಭಾಳ ಫ್ರೆಂಡ್ಲಿಯಾಗಿ ಈ ಥರ ಕೆಲವು ಡಿಸಿಷನ್ಸ್ನ ತೊಗೊಂಡಿರೋದು ಮಕ್ಕಳ ಹಿತದೃಷ್ಟಿಯಿಂದ. ಅದನ್ನು ರಾಜಕೀಯವಾಗಿ ಇವ್ರು ಬಳಸ್ತಾರೆ, ಅದನ್ನೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೇನು ಬೇಡ. ಆದರೆ ಇದು ಭಾಳ ಚೆನ್ನಾಗಿದೆ. ಬಟ್ ನನ್ನ ಇಲಾಖೆಯಲ್ಲಿ ಈಗ ಶಿಕ್ಷಣ ಕೊಡಬೇಕು, ಇಡೀ ವರ್ಷ ಕೊಡಬೇಕು. ನಾವು ಬಂದಿದ್ದು ಹೋದ ಸತಿ 3 ತಿಂಗಳಾದಮೇಲೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಸಂದರ್ಭನೇ ನೀವು ಫಸ್ಟಿಂದನೇ ಮಕ್ಕಳಿಗೆ ಕೊಟ್ಟುಬಿಟ್ರೆ, ಜವಾಬ್ದಾರಿ ಕೊಟ್ಟರೆ, ಜವಾಬ್ದಾರಿ ಇಲಾಖೆಗೆ ಬರಬೇಕು, ಟೀಚರ್ಸಿಗೆ ಬರಬೇಕು, ಪೋಷಕರು, ಇದೆಲ್ಲ SDMC ಅವರು ಅದನ್ನು ಏನೋ ಜವಾಬ್ದಾರಿ ತೊಗೊಂಡಾಗ ಟೀಮ್ ವರ್ಕ್, ಅದು ಎಲ್ಲರೂ ಸೇರ್ ಮಾಡಿದಾಗ ಆ ಮಗುಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ವೇದಿಕೆ ಕರೆಕ್ಟಾಗಿದೆ. ಅದನ್ನ ನಾವು ಸರಿಯಾಗಿ ಸಿಸ್ಟಮ್ ಸರಿ ಇರಲಿಲ್ಲ. ಈ 1 ವರ್ಷದೊಳಗೆ ಆ ಸಿಸ್ಟಮ್ ಸರಿ ಮಾಡಿ ಒಂದು ರೀತಿಯಲ್ಲಿ ಮಾಡಿದ್ದೀನಿ. ನನಗೆ ಭಾಳ ಹೆಮ್ಮೆ ಇದೆ. ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ಅದಕ್ಕೆ ನನಗೆ